श्रीगुरुभ्यो नमः। हरि ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति धनुभावादेडमो कोऽपि वाग्मी जडमतिर्वजन्तुर्जायते प्राज्ञमौलिः। सकलवचनचेतो देवता भारती सा मम वचनदत्तां सन्निधिं मानसे च। तपो विद्या विरक्त्यादिषद्गुणो घाकरानं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रेतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरैश्वरैश्च मदितो यः कृष्णदुग्धाम्बुधे स्वीयानाम् अमृतं प्रयच्छति समाम् आयाद्गुणोद्यन्मणिः। श्रीगुरुभ्यो नमः। हरिः ओम्। ಭಗವಂತ ಏನು ಜಗತ್ತಿನಲ್ಲಿ ಸೃಷ್ಟಿಯಾದಿಗಳಿಂದ ಮಾಡಿದ್ದಾನೋ ಅದೆಲ್ಲವೂ ಕೂಡ ಕೇವಲ ಪರ ಜೀವನ ಉಪಕಾರಕ್ಕೋಸ್ಕರ, ಜೀವನ ಸ್ವ ಸಾಧನೆಯನ್ನು ಮಾಡುವುದಕ್ಕೋಸ್ಕರವಾಗಿಯೇ ಭಗವಂತ ಈ ಜಗತ್ತಿನಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಈ ಜೀವರುಗಳು ತಮ್ಮ ಏನು ಕಾರ್ಯಗಳಿದೆ ಅದನ್ನು ಕೇವಲ ಭಗವತ್ ಪ್ರೀತಿದಾಯಕವಾಗಿ ಭಗವಂತನಿಗೋಸ್ಕರವಾಗಿ ಮಾಡಬೇಕೇ ಹೊರತು ತನ್ನ ಸ್ವ ಇಚ್ಛೆಯಿಂದಾಗಿ ಯಾವ ಜೀವನವೂ ಕೂಡ ತನ್ನ ಕಾರ್ಯವನ್ನು ಮಾಡೋದಿಲ್ಲ ಎಂಬುದನ್ನು ತಿಳಿಸಿ ಪೂರ್ತಿಯಾಗಿ ಪರತಂತ್ರನಾಗಿರ್ತಕ್ಕಂಥವನು ಜೀವನು ಎಂಬುದನ್ನು ಹೇಳಿದ ನಂತರ ತದನಂತರದಲ್ಲಿ ಭಗವಂತ ಕರೋತಿ ಕಾರ್ಯೋ ದಿವಂತ ಸಂಘ ಅಪಿಸ್ಮಕರ್ತಂ ಯತೆ ಸ್ಪದೇನ ತದಂಗ್ರಜಿಷ್ಟೇರಪರಂ ಮುರಾರೆ ಕರೋತಿ ಕಾರ್ಯೋ ದಿವಂತ ಸಂಘ ಹೇಳ್ತಾರೆ. ರಾಜರು ಅವನನ್ನು ಒಂದು ರೀತಿಯಲ್ಲಿ ಆ ಕೃಷ್ಣನನ್ನು ಒಂದೊಂದು ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕರೋತಿ ಕಾರ್ಯ, ಸಮುದ್ರ ಮಥನದ ಕಾಲದಲ್ಲಿ ನೀನು ಯಾವ ರೀತಿಯಾಗಿದ್ದೆ ಅಂತ ಕೇಳಿದರೆ ಆ ಪರ್ವತವನ್ನು ಕ್ಷೀರ ಸಮುದ್ರವನ್ನು ಮಥನ ಮಾಡುವುದಕ್ಕೋಸ್ಕರವಾಗಿ ಆ ಕಡಗೋಲು ಅದು ಯಾವುದಾಯಿತು ಅಂತ ಕೇಳಿದ್ರೆ ಮಂದರ ಪರ್ವತವನ್ನು ಮಾಡಿದೆ. ಆ ಪರ್ವತ ಒಳಕ್ಕೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಅದನ್ನು ಕೂರ್ಮರೂಪನಾಗಿ ನೀನು ನಿನ್ನ ಬೆನ್ನಿನ ಮೂಲಕವಾಗಿ ನೀನು ಅದನ್ನು ಉದ್ಧಾರ ಮಾಡಿದೆ. ಆ ಸಂದರ್ಭದಲ್ಲಿ ನೀನು ಮಂದರ ಪರ್ವತವನ್ನು ಎತ್ತಿದಂತಹ ಕಾಲ, ಹೀಗೆ ಆ ಬೇರೆ ಬೇರೆ ಅವತಾರವನ್ನು ಎತ್ತಿದಂತಹ ಕಾಲದಲ್ಲಿ ನಾವು ನಿನ್ನ ದರ್ಶನವನ್ನು ಮಾಡಿದ್ದೇವೆ. ಆದರೆ ಈಗ ನೀನು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಅದೃಶ್ಯನಾಗಿದ್ದೀಯಾ. ನನಗೆ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದೃಶ್ಯತ್ವವನ್ನು ನೀನು ಯಾವ ಕಾರಣಕ್ಕೋಸ್ಕರವಾಗಿ ನೀನು ಅದೃಶ್ಯನಾಗಿದ್ದೀಯೋ ಅದನ್ನು ಈಗ ನೀನು ಬಿಡಬೇಕು. ನನಗೆ ನಾವು ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ, ನಾವು ಈ ಜಗತ್ತಿನಲ್ಲಿ ಹುಟ್ಟಿದ್ದೇವೆ ಯಾಕೆ ಅಂತ ಕೇಳಿದರೆ ಹೇಳ್ತಾರೆ ಆ ಗೋಪಿಕೆಯರು, ನಿನಗೋಸ್ಕರ ಮಾತ್ರ. ತದಂಗ್ರಿಜುಷ್ಟೇರಪರಂ ಮುರಾರೆ, ನಿನ್ನ ಅಂಗ್ರಿಯ ಸೇವೆ ಅದನ್ನು ಬಿಟ್ಟು ಇನ್ನು ಯಾವ ಉದ್ದೇಶವನ್ನಿಟ್ಟುಕೊಂಡು ಕೂಡ ನಾವು ಈ ಜಗತ್ತಿಗೆ ಬಂದಿರತಕ್ಕಂಥವರಲ್ಲ. ಅದನ್ನು ಹಿಂದೆ ಬೇಕಾದಷ್ಟು ಪ್ರಮಾಣಗಳಲ್ಲಿ ರಾಜರು ಅದನ್ನು ತೋರಿಸಿದ್ದಾರೆ. ಆ ಗೋಪಿಕೆಯರು ಹುಟ್ಟಿರತಕ್ಕಂತಹದ್ದು ಕೃಷ್ಣನಿಗೋಸ್ಕರ ಎಂಬುದನ್ನು ಪ್ರಮಾಣ ಪುರಸ್ಸರವಾಗಿ ಅದನ್ನು ಹೇಳಿದರು. ಮತ್ತೆ ಪುನಃ ಅದನ್ನು ಹೇಳ್ತಾರೆ, ನಿನ್ನ ಪಾದ ಸೇವೆಯನ್ನು ಬಿಟ್ಟು ನನಗೆ ಬೇರೆ ಏನನ್ನು ಕೊಟ್ಟರೂ ಕೂಡ ನಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ. ಹನುಮಂತನು ಆ ಭಗವಂತನ ರಾಮದೇವರ ಸೇವೆಯನ್ನು ಮಾಡಿದ. ರಾಮದೇವರ
ಸೇವೆಯನ್ನು ಮಾಡಿದ್ದಕ್ಕೆ ಭಗವಂತನಿಗೆ ಏನೂ ಕೂಡ ಅವನಿಗೆ ಕೊಡ್ಲಿಕ್ಕೆ ಸಿಗಲಿಲ್ಲ. ಏನು ಕೊಡಬೇಕು ಅಂತ ಕೇಳಿದಾಗ ಏನೂ ಗಿಡ್ಲಿಲ್ಲ. ಮತ್ತೆ ಅದರ ಬದಲಾಗಿ ತನ್ನನ್ನು ತಾನೇ ಭಗವಂತ ಅವನಿಗೆ ಅರ್ಪಿಸಿಕೊಂಡು ಬಿಟ್ಟ. ಇದು ಆ ಹನುಮಂತನ ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯುದೇವರ ಆ ನಿಶ್ಚಯ ಅದು. ಅದೇ ರೀತಿಯಾಗಿ ಈ ಗೋಪಿಕೆಯರು ಕೂಡ ತಮ್ಮಲ್ಲಿ ಕೇಳಬಹುದು ಅಂತಿದ್ರೆ ಏನನ್ನೂ ಕೇಳಬಹುದಿತ್ತು. ಭಗವಂತನನ್ನು ಬಿಟ್ಟು, ಭಗವಂತನ ಪಾದ ಸೇವೆಯನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಕೇಳಿಲ್ಲ. ಅದನ್ನೇ ಅವರು ಕೇಳಿರತಕ್ಕಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಈಗ ನಮಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಇದರಿಂದ ರಾಜರು ನಮಗೆ ತಿಳಿಸತಕ್ಕಂತಹ ಸಂದೇಶ ಏನು ಅಂತಂದರೆ, ನಾವು ಯಾವುದನ್ನು ಭಗವಂತನನ್ನು ನೋಡಬೇಕು, ಭಗವಂತನನ್ನು ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರತಕ್ಕಂಥದ್ದನ್ನು ಮಾಡಬೇಕು. ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದೆಲ್ಲವನ್ನೂ ಕೂಡ ವಿವೇಚನೆ ಮಾಡಿಕೊಂಡು ಕಾರ್ಯಕಾರ್ಯಗಳ ಬಗ್ಗೆ ವಿವೇಚನೆ. ಯಾಕೆಂದರೆ ನಾವು ಕೆಲವು ಸಂದರ್ಭದಲ್ಲಿ ಈ ಕಾರ್ಯಕಾರ್ಯಗಳ ಬಗ್ಗೆ ನಮಗೆ ಜ್ಞಾನವೇ ಇರೋದಿಲ್ಲ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಇದರ ಈ ವ್ಯವಸ್ಥೆಯನ್ನೇ ನಾವು ಮರೆತುಕೊಂಡು ಬಿಡ್ತೇವೆ. ಅದಕ್ಕೋಸ್ಕರವಾಗಿ ಮುಖ್ಯವಾಗಿ ಏನು ಅಂತ ಕೇಳಿದರೆ, ನಾವು ಯಾವುದನ್ನು ಮಾಡಲೇಬೇಕು, ಯಾವುದನ್ನು ಮಾಡಬಾರ್ದು, ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಎಂಬುದಾಗಿ ನಮಗೆ ಆ ರಾಜರು ಈ ಗೋಪಿಕೆಯರ ದೃಷ್ಟಾಂತದ ಮೂಲಕವಾಗಿ ಜಗತ್ತಿಗೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತದನಂತರದಲ್ಲಿ ಆ ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಅವನನ್ನು ಸ್ತೋತ್ರವನ್ನು ಮಾಡ್ತಾರೆ. ದಯಾಂಗ ಯಜ್ಞಾಸು ನದೀರ ಬಂದು ಪ್ರಿಯೇಯಮಾಪ್ಯ ನದೀರ ಬಂದು ಕೃತೋರಿರಸ್ಯ ಯದಸೌಭಗಸ್ಯ ತವೌಜಸ ತೋಯದವೋ ಸೌಭಗಸ್ಯ. ಅವನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಭಗವಂತನನ್ನು ಎಲ್ಲರೂ ಕೂಡ ಸಹಜವಾಗಿ ಅವನನ್ನು ಸ್ತೋತ್ರ ಮಾಡುವಂತಹದ್ದು. ಭಗವಂತ ನಾವು ನಿತ್ಯದಲ್ಲೂ ಕೂಡ ಆ ಪಾದಸ್ತೋತ್ರದಲ್ಲಿ ಹೇಳುವಾಗ ಅಂಬರೀಷ ವರದ, ಪ್ರಹ್ಲಾದ ವರದ, ರುಕ್ಮಾಂಗದ ವರದ, ಧ್ರುವವರದ, ಪಾಂಚಾಲಿ ವರದ, ದೀನಬಂಧೋ ದಯಾಸಿಂಧೋ ಮಾಮುದ್ಧರ ಅಂತ ಹೇಳಿಕೊಂಡು ಭಗವಂತನನ್ನು ದಿನನಿತ್ಯದಲ್ಲೂ ಕೂಡ ಪ್ರಾತಸ್ತೋತ್ರವನ್ನು ನಾವು ಹೇಳಿ ತದನಂತರದಲ್ಲಿ ಈ ಒಂದು ಶಬ್ದಗಳನ್ನು ಭಗವಂತನನ್ನು ಸ್ತೋತ್ರವನ್ನು ಕೊಂಡಾಡ್ತೇವೆ. ಭಗವಂತ ಪಾಂಚಾಲಿ ವರದ, ರುಕ್ಮಾಂಗದ ವರದ, ಧ್ರುವರದ, ಹೀಗೆ ಬೇರೆ ಬೇರೆ ತನ್ನ ಭಕ್ತರು ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಭಗವಂತ ಉದ್ಧರಿಸಿದ್ದಾನೆ. ನಾವು ಕೂಡ ಅವನನ್ನು ಈ ರೀತಿಯಾಗಿ ಉಪಾಸನೆ ಮಾಡಬೇಕು. ಹೇಗೆ ಅಂತ ಕೇಳಿದರೆ, ದಯಾಂಗ ಯಧ್ಯಾಸು, ನೀನು ಯಾರು ನಿನ್ನನ್ನು ಪೂರ್ಣವಾಗಿ ನಿನ್ನನ್ನು ಶರಣು ಹೊತ್ತಾರೋ ಅವರನ್ನು ನೀನು ಪೂರ್ಣವಾಗಿ ಅವರನ್ನು ಉದ್ಧರಿಸ್ತಿ. ಮತ್ತು ದುಃಖಿಗಳು ನಾವೀಗ ಗೋಪಿಕೆಯರು ಹೇಳ್ತಾರೆ, ನಾವೀಗ ವಸ್ತುತಃ ದುಃಖಿಗಳಾಗಿದ್ದೇವೆ. ನೀನು ನಮ್ಮ ವಿಷಯದಲ್ಲಿ ಕರುಣೆಯನ್ನು ತೋರ್ತಾ ಇಲ್ಲ. ನಿನ್ನಲ್ಲಿ ಒಂದು ಕ್ಷಣ ಪ್ರಾರ್ಥನೆಯನ್ನು ಮಾಡಿದಾಗ ಆ ಗಜೇಂದ್ರನನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ರುಕ್ಮಾಂಗದಾದಿಗಳನ್ನು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಕ್ಷಣಾರ್ಧದಲ್ಲಿ ಬಂದು ನೀನು ಅವರ ದುಃಖವನ್ನು ಪರಿಹಾರ ಮಾಡಿದ್ದೀಯ. ನಾವು ಕೂಡ ನಿನ್ನಲ್ಲಿ ಬೇರೆ ಇಷ್ಟು ನಿನ್ನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ನೀನು ನಮ್ಮ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರುಣೆಯನ್ನು ನೀನು ತೋರಿಸ್ತಾ ಇಲ್ಲ. ಯಾಕೆ? ಇನ್ನೊಂದೇನು ಅಂತ ಕೇಳಿದರೆ ಹೇಳ್ತಾರೆ, ಸ್ತ್ರೀಯರು, ನಾವು ಗೋಪಿಕೆಯರು, ಪ್ರಿಯೇಯಮಾಪ್ಯ ನದೀನ ಬಂದು ನಾವು ಸ್ತ್ರೀಯರಾಗಿದ್ದೇವೆ. ನೀನು ಸ್ತ್ರೀಯರಲ್ಲಿ ಸ್ವಲ್ಪ ನಿನಗೆ ಕರುಣೆ ಬರಬೇಕಿತ್ತು. ಆದರೂ ನೀನೀಗ ನಮ್ಮ ವಿಷಯದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಕರುಣೆಯನ್ನು ನೀನು ತೋರಿಸ್ತಾ ಇಲ್ಲ. ಆದರೆ ನೀನು ಯಮುನೆಯಲ್ಲಿ ಆಗುವಾಗ ಯಮುನೆಗೆ ನೀನು ಶೀಘ್ರದಲ್ಲಿ ಅವಳ ಆ ಪ್ರಾರ್ಥನೆಯನ್ನು ಮನ್ನಿಸಿದಿ. ಯಮುನೆಯ ಪ್ರಾರ್ಥನೆಯನ್ನು ಮನ್ನಿಸಿ, ಗೋಪಾಲಕರ ಪ್ರಾರ್ಥನೆಯನ್ನು ಮನ್ನಿಸಿ, ಆ ಮಡುವಿಗೆ ಹಾರಿ ಅಲ್ಲಿರತಕ್ಕಂತಹ ಕಾಳಿಂಗನನ್ನು ಎತ್ತಿ ಅವನನ್ನು ಮರ್ದನ ಮಾಡಿ ಅವನಿಗೆ ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಬುದ್ಧಿಯನ್ನು ನೀನು ಕಲಿಸಿರತಕ್ಕಂಥವನು. ಅಲ್ಲಿ ಯಮುನೆ ಅವಳು ಸ್ತ್ರೀ, ಅವಳಲ್ಲಿ ನಾವು ಈ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಏನು ಅಂತ ಕೇಳಿದರೆ, ಅವಳು ಹೆಣ್ಣು ಹೌದು,
ಆದರೆ ಅವಳಲ್ಲಿ ಸಿಹಿಯಾಗಿರ್ತಕ್ಕಂತಹ ನೀರಿತ್ತು. ಆ ಸಿಹಿಯಾಗಿರ್ತಕ್ಕಂತಹ ನೀರಿಗೋಸ್ಕರವಾಗಿ ನೀನು ಅವಳನ್ನು ಶೀಘ್ರದಲ್ಲಿ ಅವಳನ್ನು ಉದ್ಧರಿಸಿದ್ದೀಯೋ ಏನೋ. ಇನ್ನು ಆ ಕಾಳಿಯ ವಿಷ ಇತ್ತು. ಅದು ಆ ವಿಷ ಎಲ್ಲಿತ್ತು ಅಂತ ಹೇಳಿದ್ರೆ ತಳದಲ್ಲಿತ್ತು. ಆ ತಳದಲ್ಲಿರ್ತಕ್ಕಂತಹ ವಿಷವನ್ನು ನೀನು ಮೇಲಕ್ಕೆ ತಂದು ಅದನ್ನು ನೀನು ಪರಿಹಾರ ಮಾಡಿರತಕ್ಕಂಥವನು. ಆದರೆ ವಾಸ್ತವಿಕವಾಗಿ ಆ ಯಮುನೆಯನ್ನು ನೀನು ನೇರವಾಗಿ ಅವಳನ್ನು ನೀನು ಉದ್ಧರಿಸಿದ್ದೀಯ, ಕಾಳಿಂಗನನ್ನು ಮರ್ದಿಸಿದ್ದಿ. ಇನ್ನೊಂದು ಏನು ಅಂತ ಕೇಳಿದರೆ, ನಾವು ಕೂಡ ನಿಮ್ಮ ಈ ಸ್ತ್ರೀಯರಾಗಿದ್ದೇವೆ, ನಮ್ಮಲ್ಲೂ ಕೂಡ ನೀನೀಗ ಕರುಣೆಯನ್ನು ತೋರಬೇಕು. ಯಾವ ಕಾರಣದಿಂದಾಗಿ ನೀನು ನಮ್ಮಲ್ಲಿ ಕರುಣೆಯನ್ನು ತೋರ್ತಾ ಇಲ್ಲ, ನಮಗೆ ಯಾವ ಕಾರಣದಿಂದಾಗಿ ನೀನು ಅದೃಶ್ಯನಾಗಿದ್ಯೋ ಎಂಬುದಾಗಿ ಒಂದು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಭಗವಂತನನ್ನು ಕಾಣಬೇಕು ಅಂತಾದರೆ ಕೇವಲ ಭಗವಂತನ ಸ್ತೋತ್ರ ಮಾಡಿದ ತಕ್ಷಣ ಏನು ಭಗವಂತ ನಮಗೆ ಕಾಣೋದಿಲ್ಲ. ನಿತ್ಯ ಕರ್ಮವನ್ನು ಬಿಟ್ಟು ಸ್ತೋತ್ರ ಜಪವನ್ನು ಮಾಡಿದ ತಕ್ಷಣ ಭಗವಂತ ಏನು ನಮಗೆ ಕಾಣೋದಿಲ್ಲ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು. ನಿತ್ಯ ಕರ್ಮವನ್ನು ಬಿಟ್ಟು ಸಂಧ್ಯಾವಂದನೆ, ಪೂಜೆ, ಅಧ್ಯಯನ ಇದೆಲ್ಲವೂ ಕೂಡ ನಿತ್ಯದಲ್ಲಿ ಸೇರುವಂತಹದ್ದು. ಈ ಅಧ್ಯಯನ ಅದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಲ್ಲ. ಯಾಕೆ ನೈಮಿತ್ತಿಕ ಕರ್ಮ ಯಾವುದು ಅಂತ ಕೇಳಿದರೆ ಕೇವಲ ಯಾವುದೋ ಒಂದು ವಿಶೇಷ ನಿಮಿತ್ತದಿಂದಾಗಿ ಮಾಡತಕ್ಕಂತಹದ್ದು, ಅದು ನೈಮಿತ್ತಿಕ ಕರ್ಮಗಳು. ಆದರೆ ನಿತ್ಯ ಕರ್ಮವನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ಬಿಡಲಿಕ್ಕಿಲ್ಲ. ನಿತ್ಯ ಕರ್ಮವನ್ನು ಬಿಟ್ಟು ಅವನು ತನ್ನ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದರೆ ಅದು ಯಾವುದೇ ರೀತಿಯಾಗಿ ಅದರಿಂದ ಪ್ರಯೋಜನವಿಲ್ಲ. ಮತ್ತೇನೋ ಕೇಳಿದರೆ ಭಗವಂತ ನಮಗೆ ಸಿಗಬೇಕು, ಭಗವಂತ ನಮ್ಮನ್ನು ನೋಡಬೇಕು ಅಂತ ಹೇಳಿದರೆ ನಮ್ಮದ್ದಾಗಿರ್ತಕ್ಕಂತಹ ಕರ್ಮಗಳನ್ನು ಅದನ್ನು ಆಚರಣೆ ಮಾಡಲೇಬೇಕು ಎಂಬುದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಹೇಳಿದ್ದಾನೆ. ಇದು ಕೃಷ್ಣನ ಒಂದಷ್ಟು ಅವನ ಲೀಲೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ಹೊರತು ನಾವು ನಿತ್ಯ ಕರ್ಮವನ್ನು ಬಿಟ್ಟು ಕರ್ಮವನ್ನು ಬಿಟ್ಟು ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಮೋಕ್ಷ ಬೇಕು ಅಂತ ಹೇಳಿದರೆ ಭಗವಂತನ ನಮ್ಮ ಪಾಲಿನ ಕರ್ಮಗಳನ್ನು ಆಚರಣೆ ಮಾಡಿಕೊಂಡು ಮಾತ್ರ ನಮಗೆ ಭಗವಂತ ಸಿಗುವಂತಹದ್ದು ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ, ಇಹಾಗತ ಹಂತ. ಇಹಾಗತ, ನಾವು ಇಲ್ಲಿಗೆ ಬರೋದು ಯಾವ ಕಾರಣಕ್ಕೋಸ್ಕರ ಗೊತ್ತುಂಟ? ಕೃಷ್ಣ ನಾವು ಭೂಮಿಯಲ್ಲಿ ಅವತಾರವನ್ನು ಮಾಡುವಾಗ ನಾವು ಪ್ರಾರ್ಥನೆ ಮಾಡಿದ್ದೇ ಒಂದು, ಏನು ಅಂತ ಕೇಳಿದರೆ ನಿನ್ನ ಸಂಘ ಬೇಕು ಅಂತ. ನಿನ್ನ ಸಂಘ ಇಲ್ಲದೆ ಕೇವಲ ಜಗತ್ತಿನಲ್ಲಿ ಇರತಕ್ಕಂಥದ್ದನ್ನು ನಾವೇನು ಪ್ರಾರ್ಥನೆ ಮಾಡಿಕೊಂಡು ಬಂದವರಲ್ಲ. ಮತ್ತು ಅಂಥದ್ರಲ್ಲಿ ನಾವು ಯಾವ ದೇವತೆಯನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡಿದ್ದೇವೆಯೋ ಆ ದೇವತೆ ನಿಮಗೆ ಭಗವಂತ ಸಿಗ್ತಾನೆ ಅಂತ ಹೇಳಿಕೊಂಡು ನಮಗೆ ಅದಕ್ಕೆ ವರವನ್ನು ನೀಡಿತ್ತು. ಆದರೆ ಈಗ ಏನಾಯಿತು ಅಂತಂದರೆ, ಈಗ ನಾವು ಆ ವರವನ್ನು ಅನುಸರಿಸಿಕೊಂಡು ನಾವು ಭೂಮಿಯಲ್ಲಿ ಹುಟ್ಟಿದ್ದೇವೆ. ನಾವು ಸೌಂದರ್ಯರು ಹೌದು, ನಮ್ಮಲ್ಲಿ ಸೌಂದರ್ಯ ಇದೆ. ಸೌಂದರ್ಯ ಇದ್ದದ್ರಿಂದಾಗಿ ನಮಗೆ ದೇವತೆಗಳು ನಮ್ಮನ್ನು ಬಯಸ್ತಾ ಇದ್ದರು. ಆದರೆ ನಾವು ಅವರನ್ನು ಬಯಸ್ತಿಲ್ಲ. ನಮಗೇನು ಅಂತ ಕೇಳಿದರೆ, ನಮಗೆ ಸೌಂದರ್ಯ ನಾವು ಬೇಕು ಅಂತ ಬಯಸಿದ್ಯಾರ ಇನ್ನನ್ನು ನೀನು ಬೇಕು ಅಂತ ಹೇಳಿಕೊಂಡು ನಾವು ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂತಹದ್ದು. ಅದರಿಂದ ಇನ್ನೊಂದು ರಹಸ್ಯವನ್ನು ಹೇಳ್ತಾರೆ. ಇತರ ದೇವತಾ ಅನುಗ್ರಹವನ್ನು ಅದನ್ನು ಬಿಡಬಾರದು. ಯಾಕೆಂದರೆ ಕೇವಲ ಭಗವಂತನನ್ನು ನೋಡಬೇಕು ಅಂತ ಹೇಳಿದರೆ ಭಗವಂತ ಇದ್ದಕ್ಕಿದ್ದಾಗೆ ಸಿಗೋದಿಲ್ಲ. ಎಲ್ಲರನ್ನೂ ಕೂಡ ನಮ್ಮ ದೇವತಾ ಕಕ್ಷೆಯನ್ನು ನಾವು ಅನುಸರಿಸಲೇಬೇಕು. ನಮ್ಮ ಸಿದ್ಧಾಂತ ರೀತ್ಯ ಇತರ ದೇವತಾ ಉಪಾಸನೆಯನ್ನು ಬಿಟ್ಟು ಕೇವಲ ಭಗವಂತನ ಉಪಾಸನೆಯನ್ನು ಹೇಳಿಲ್ಲ. ಭಗವಂತನು ಸಿಗಬೇಕು, ಭಗವಂತ ನಮಗೆ ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅತಿ ಅವಶ್ಯಕವಾಗಿ ಬೇಕು ಯಾವುದು ಅಂತ ಕೇಳಿದರೆ ಅನ್ಯ ದೇವತಾ ಉಪಾಸನೆಯನ್ನು ಮಾಡಲೇಬೇಕು. ಅನ್ಯ ದೇವತೆಗಳ ಮೂಲಕವಾಗಿ ವೃತ್ತದೇವರು, ಗಣಪತಿ, ಸ್ಕಂದ, ಎಲ್ಲ ಪರಿವಾರ ದೇವತೆಗಳನ್ನು, ಶೇಷ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಬೇಕು.
ಅನುಗ್ರಹ ಪಡ್ಕೊಂಡು ತದನಂತರದಲ್ಲಿ ಭಗವಂತನನ್ನು ಸೇವಿಸುವಂತಹದ್ದು. ಇಲ್ಲಿಯೂ ಕೂಡ ಭಗವಂತ ಸಿಗಬೇಕು ಅಂತ ಹೇಳಿಕೊಂಡು ಗೋಪಿಕೆಯರು ಪ್ರಾರ್ಥನೆ ಮಾಡಿದ್ಯಾರನ್ನ ಅನ್ಯ ದೇವತೆಗಳ ಮೂಲಕವಾಗಿ ಭಗವಂತನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ತಿಳಿಯುವಂಥದ್ದೇನು ಅಂತ ಕೇಳಿದರೆ ಅನ್ಯ ದೇವತಾ ಉಪಾಸನೆಯನ್ನು ತ್ಯಾಗ ಮಾಡಬಾರದು ಎಂಬುದಾಗಿ ನಮಗೆ ಇದರಿಂದ ಸಿಗುವಂತಹದ್ದು. ಅದಕ್ಕೋಸ್ಕರವಾಗಿ ಅನ್ಯ ದೇವತಾ ಉಪಾಸನೆಯೂ ಕೂಡ ಅತಿ ಅವಶ್ಯಕ ಎಂಬುದಾಗಿ ನಮಗೆ ಅನುಭವ ಬರ್ತದೆ. ಇನ್ನು ನೀನು ಆ ಗೋಪಿಕೆಯರು ಹೇಳ್ತಾ ಇದ್ದಾರೆ, ಉಚಿತೈವನಾಥ ಸುಧಾಯಾಸುದಯ ಚಕಿತಾದ ದುಷ್ಟ ಭಯದಾ ಭಯದ. ನೀನು ದುಷ್ಟರನ್ನು ಶಿಕ್ಷಿಸ್ತೀಯ, ದುಷ್ಟರಲ್ಲಿ ಕಿಂಚಿತ್ತೂ ಕೂಡ ನೀನು ಕರುಣೆಯನ್ನು ತೋರಿಸುವುದಿಲ್ಲ. ದುಷ್ಟರಿಗಾಗುವಾಗ ಅವರಿಗೆ ಭಯ ಬರಬೇಕು ಅಂತ ಹೇಳಿದರೆ ನೀನೇನು ಅವರ ಎದುರುಗಡೆಗೆ ನೀನು ಅವರ ಮುಂದೆ ಬಲ ಪ್ರದರ್ಶನವನ್ನು ಮಾಡಬೇಕು ಅಂತಿಲ್ಲ. ಇನ್ನು ಸ್ವಾಭಾವಿಕವಾಗಿರತಕ್ಕಂತಹ ಕಾಂತಿ ಏನಿದೆ ಅದರಿಂದಾಗಿ ಅವರು ಭಯವನ್ನು ಪಡ್ತಾರೆ. ಆದರೆ ನಾವು ಶಿಷ್ಟರು, ನಮ್ಮಲ್ಲಿ ನೀವು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿರತಕ್ಕಂತಹ ಒಂದು ರೀತಿಯ ಕಾಠಿಣ್ಯತೆಯನ್ನು ತೋರಿಸ್ತಾ ಇದ್ದೋ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಹೃದಯ ಎಲ್ಲರೂ ಕೂಡ ಪುರಾಣಗಳಲ್ಲಿ ವೇದಗಳಲ್ಲಿ ನಿನ್ನ ಹೃದಯವನ್ನು ಹೇಗೆ ಹೇಳ್ತಾರೆ ಅಂತ ಕೇಳಿದ್ರೆ ಗ್ರಹ ಮೋಹದ ಮಹಾ. ನಿನ್ನ ಹೃದಯವನ್ನು ಹೇಳುವಾಗ ತುಂಬ ಮೃದುವಾಗಿರತಕ್ಕಂತಹ ಹೃದಯ, ಪುಷ್ಪದಂತಿರತಕ್ಕಂತಹ ಹೃದಯ ಅಂತ ಹೇಳ್ತಾರೆ. ಆದರೆ ನಮಗೆ ನೀನು ನಿನ್ನ ಹೃದಯದಲ್ಲಿ ಬರೀ ಕಾಠಿಣ್ಯವನ್ನು ನೀನು ತೋರಿಸ್ತಾ ಇದ್ಯಾ. ಇದನ್ನು ಹಿಂದೆ ಗೋಪಿಕಾ ಸ್ತ್ರೀ ಹೇಳುವಾಗ ನೀನು ಆ ಕಾಳಿಂಗನ ಸರ್ಪದ ಮೇಲೆ ನರ್ತನವನ್ನು ಮಾಡುವಾಗ ನಿನ್ನ ಆ ಕಾಲು ಗಟ್ಟಿಯಾಗಿತ್ತು. ಯಾಕೆ ಅಂತ ಕೇಳಿದ್ರೆ ಆ ಗೋಪಿಕೆಯರು ಅವರು ಮಲಗಿಕೊಂಡು ತನ್ನ ಅವರ ಕಠಿಣವಾಗಿರತಕ್ಕಂಥ ಹೃದಯದ ಮೇಲೆ ನಿನ್ನನ್ನು ಅವರು ನರ್ತನವನ್ನು ಮಾಡಿಸ್ತಾ ಇದ್ದರು. ಆ ಕಾರಣದಿಂದಾಗಿ ನಿನ್ನ ಹೃದಯ ಅದು ಗಟ್ಟಿಯಾಗಿದೆ ಎಂಬುದಾಗಿ ಅಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಇಲ್ಲಿ ಈಗ ಏನಾಗಿದೆ, ನಿನ್ನ ಹೃದಯ ತುಂಬ ಕಾಠಿಣ್ಯದಿಂದ ಕೂಡಿದೆ. ಅದರಿಂದಾಗಿ ನೀನು ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆ ಮೃದು ಭಾವ ತೋರ್ತಾ ಇಲ್ಲ. ನಿನ್ನನ್ನು ನೋಡಿದಾಗ ಒಂದು ರೀತಿಯಾಗಿ ನಮಗೆ ದುಃಖವನ್ನು ಕಾಣ್ತಾ ಇದೆ ಎಂಬುದಾಗಿ ಆ ಗೋಪಿಕೆಯರು ಹೇಳ್ತಾರೆ. ಭಗವಂತನ ರಕ್ಷಣೆಯಲ್ಲಿ ಯಾರಿರ್ತಾರೋ, ಭಗವಂತನ ಯಾರು ರಕ್ಷಣೆ ಮಾಡಬೇಕು ಅಂತ ಭಗವಂತ ತೀರ್ಮಾನ ಮಾಡಿರ್ತಾನೋ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಭಯ ಯಾವ ಕಾಲಕ್ಕೂ ಬರೋದಿಲ್ಲ ಎಂಬುದನ್ನು ಈ ದೃಷ್ಟಾಂತದ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ತದನಂತರದಲ್ಲಿ ಭಗವಂತನ ಶತ್ರುಗಳ ಭಯ, ಶತ್ರುಗಳ ಪೀಡೆ ಉಂಟಾಯಿತು ಅಂತ ಹೇಳಿದರೆ ಅದಕ್ಕೆ ನಿವಾರಣೆ ಆಗಬೇಕು ಅಂತ ಹೇಳಿದರೆ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದರೆ ಅದು ಭಗವಂತನಲ್ಲಿ. ಶತ್ರುಗಳ ಭಯ ಒಬ್ಬ ರಾಜನಿಗೆ ಸ್ವಲ್ಪ ಅವನು ತುಂಬ ಆ ಶತ್ರುವಿಗೆ ಬಲ ಎಂಬುದು ಬಲಹೀನನಾಗಿದ್ದರೆ ಆವಾಗ ಅವನು ಏನು ಮಾಡಬೇಕು ಅಂತ ಹೇಳಿದ್ರೆ ಅವನಿಗಿಂತ ಯಾರು ಉತ್ತಮನಾಗಿರ್ತಾನೋ ಅಥವಾ ಯಾರು ಅವನಿಗಿಂತ ಒಳ್ಳೆಯ ರೀತಿಯಲ್ಲಿ ಶತ್ರುಗಳನ್ನು ಸದೆಬಡಿಲಿಕ್ಕೆ ನಿಪುಣನಾಗಿರ್ತಾನೋ ಅವನನ್ನು ಹೋಗಿ ಇವನು ಶರಣು ಹೊಂದಬೇಕು, ಅವನನ್ನು ಸಹಾಯವನ್ನು ಪಡ್ಕೊಳ್ಬೇಕು. ಆದರೆ ಈ ಸಂಸಾರ ಎಂಬಂತಹ ಭಯದಲ್ಲಿ ನಾವು ಯಾರನ್ನು ಹೋಗಿ ಹೊಂದಿದ್ರೂ ಕೂಡ ನಮಗೆ ಭಯ ಪರಿಹಾರ ಆಗೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿರತಕ್ಕಂತಹ ಭಯ, ಜೀವರಿಗೆ ಆಗತಕ್ಕಂತಹ ಭಯ ಪರಿಹಾರಕ್ಕೆ ಇರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದು ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟು ಇನ್ನು ಯಾರನ್ನು ನೀವು ಉಪಾಸನೆ ಮಾಡಿದ್ರೂ ಕೂಡ ಆವಾಗ ಭಗವಂತ ನಿಮಗೆ ಸಹಾಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು
ಹೇಳ್ತಾರೆ, ಆ ಭಗವಂತನ ಮೂಲಕವಾಗಿ ಭಗವಂತನ ಒಂದು ಅನುಗ್ರಹವಾಗಬೇಕು ಅಂತ ಹೇಳಿದ್ರೆ ಚರಣಾಂಬುಜಂ ಕರಸರೋರ್ಜಂ ಕವಿವರ್ಣನಾ ಕರಸರೋಜಂ ತವಿನಾಭಿಚ್ಚದ ದಿದಕ್ಷಿದಕ್ಕೆ ವಿಷಯೇಕ್ಷೆಯ ಸಪದಿ ದಿದಕ್ಷಿದಕ್ಕೆ. ಅಂದರೆ ಭಗವಂತ ಇನ್ನು ದರ್ಶನ ಆಗ್ತಾ ಇಲ್ಲ. ಇನ್ನು ದರ್ಶನವಾಗದೇ ಇರುವುದರಿಂದಾಗಿ ನಮ್ಮ ದೃಷ್ಟಿ ಏನಾಗಿದೆ ಅಂತ ಕೇಳಿದ್ರೆ ವಿಷಯ ಪದಾರ್ಥಗಳಲ್ಲಿ. ಸಹಜವಾಗಿ ನಮಗೆ ಈ ಇಂದ್ರಿಯಗಳಿಗೆ ಏಕಾದಶಿ ದಿವಸ ಈ ಇಂದ್ರಿಯಗಳ ಮೂಲಕವಾಗಿ ನಾವು ಇದನ್ನು ಇತರ ವಸ್ತುಗಳ ಕಡೆಗೆ ನಾವು ನೀಡಿದೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಆಯಾಯ ಪದಾರ್ಥಗಳಲ್ಲಿ ರಮಿಸ್ತಾ ಇರ್ತದೆ. ಅದಕ್ಕೆ ಯಾವುದು ಬೇಕೋ ಅದೇ ಪದಾರ್ಥಗಳಲ್ಲಿ ಅದನ್ನು ರಮಣೆಯನ್ನು ಅದು ತಿರುಗಿಸ್ತಾ ಇರ್ತದೆ. ಆದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಇದನ್ನು ಏಕಾದಶ ಇಂದ್ರಿಯಗಳಲ್ಲಿ ಮಾಡಿರತಕ್ಕಂತಹ ಪಾಪದ ನಿವೃತ್ತಿಗೋಸ್ಕರವಾಗಿ ಇದನ್ನು ಭಗವಂತನ ಕಡೆಗೆ ನೀಡಿದೆವು ಅಂತ ಹೇಳಿದರೆ, ಮನಸ್ಸನ್ನು ಒಂದನ್ನು ನಾವು ಭಗವಂತನ ಕಡೆಗೆ ನೀಡಿದೆವು ಅಂತ ಹೇಳಿದರೆ ಎಲ್ಲ ಇಂದ್ರಿಯಗಳ ಮೂಲಕವಾಗಿ ಏನು ನಾವು ತಪ್ಪನ್ನು ಮಾಡಿದ್ದೇವೆಯೋ ಅದೆಲ್ಲವೂ ಕೂಡ ಭಗವಂತ ಅದನ್ನು ನಿಶ್ಚಯವಾಗಿಯೂ ಕೂಡ ಅದನ್ನು ಪರಿಹರಿಸ್ತಾನೆ. ಇಲ್ಲಿಯೂ ಕೂಡ ನಮ್ಮ ದೃಷ್ಟಿ ಈಗ ವಿಷಯ ಪದಾರ್ಥಗಳ ಕಡೆಗೆ ಇದು ಹೋಗ್ತಾ ಇದೆ. ಇದರ ವಿಷಯ ಪದಾರ್ಥಗಳಿಗೆ ಹೋಯಿತು ಅಂತ ಹೇಳಿದ್ರೆ ನಾವು ಇಷ್ಟರ ತನಕ ಏನು ನಾವು ಕಷ್ಟವನ್ನು ಪಟ್ಟು ನಾವು ಜ್ಞಾನವನ್ನು ಪಡ್ಕೊಂಡಿದ್ದೇವೆಯೋ ಅದೆಲ್ಲವೂ ಕೂಡ ನಿಶ್ಚಯವಾಗಿ ಕೂಡ ಅದೆಲ್ಲ ನಷ್ಟವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ವಿಷಯ ಪದಾರ್ಥಗಳ ಆಕರ್ಷಣೆಯಿಂದ ನಮ್ಮ ಮನಸ್ಸು ನಾವು ಅದನ್ನು ಹಿಂದಕ್ಕೆ ತರಿಸಿಕೊಳ್ಬೇಕು. ಹಿಂದಕ್ಕೆ ತರಿಸಿಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಆ ಭಗವಂತನ ಕಡೆಗೆ ಆಚಾರ್ಯವಂತರು ಸದಾಚಾರ ಸ್ಮೃತಿಯಲ್ಲಿ ಎಲ್ಲರಿಗೂ ಕೂಡ ಅದು ಒಬ್ಬ ಜೀವನನ್ನು ಇಟ್ಟುಕೊಂಡು ಹೇಳಿರತಕ್ಕಂತಹ ಒಂದು ನಿಯಮ ಅಲ್ಲ. ಸ್ಮರ್ತವ್ಯ ಸದಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಎಲ್ಲರಿಗೂ ಕೂಡ ಹಾಕಿರತಕ್ಕಂತಹ ಒಂದು ಜೀವನದ ಒಂದು ಮೌಲ್ಯ. ಸ್ಮರ್ತವ್ಯ ಸದಂ ವಿಷ್ಣು, ನಾವು ಯಾರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನನ್ನು ಸ್ಮರಣೆ ಮಾಡಬೇಕು. ವಿಸ್ಮರ್ತವ್ಯೋ ನ ಜಾತುಚಿತ್, ಒಂದು ಕ್ಷಣಕಾಲವೂ ಕೂಡ ಭಗವಂತನನ್ನು ಮರೆತು ನಮ್ಮ ಜೀವನವನ್ನು ನಾವು ಕಲ್ಪಿಸಿಕೊಳ್ಳಬಾರ್ದು ಅಂತ ಹೇಳ್ತಾರೆ. ಎಲ್ಲಿಯ ತನಕ ಅಂತ ಹೇಳಿದರೆ, ಮಲಗಿ ರಾತ್ರಿ ಹೊತ್ತು ಮಲಗ್ತೇವೆ, ಮಲಗಿ ಯಾವುದೋ ಒಂದು ಕ್ಷಣದಲ್ಲಿ ಎಚ್ಚರವಾಗ್ತದೆ. ಎಚ್ಚರವಾದಾಗ ಆ ಕ್ಷಣದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ನಮಗಿರಬೇಕು ಅಂತ ನಮಗೆ ಅಷ್ಟು ನಿಯಮವನ್ನು ಹೇಳ್ತಾರೆ. ಯಾವಾಗ ನಮಗೆ ಆ ಭಗವಂತನ ಸ್ಮರಣೆ ಹೋಯಿತು ಅದೇ ನಮಗೆ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದರೆ ಆ ಭಗವಂತನ ಸ್ಮರಣೆಯೇ ಸಂಪತ್ತು. ದೊಡ್ಡ ವಿಪತ್ತು ಏನು ಅಂತ ಕೇಳಿದರೆ ಯಾವಾಗ ನಾವು ಭಗವಂತನನ್ನು ಮರಿತೀವಿಯೋ ಅದೇ ದೊಡ್ಡ ವಿಪತ್ತು, ಅದಕ್ಕಿಂತ ದೊಡ್ಡ ವಿಪತ್ತು ಬೇರೆ ಇಲ್ಲ ಅಂತ. ಹೀಗೆ ಆ ಸಂಪತ್ತನ್ನು ವಿಪತ್ತನ್ನು ಎಲ್ಲವನ್ನೂ ಕೂಡ ನಮಗೆ ಹೇಳಿರತಕ್ಕಂತಹದ್ದು. ಹೀಗೆ ಈ ಒಂದು ನಿಯಮದ ಮೂಲಕವಾಗಿ ಹೇಳ್ತಾರೆ, ದೇವರನ್ನು ಸದಾ ಕಾಲದ ಸ್ಮರಣೆ ಮಾಡ್ತಾ ಇರಬೇಕು. ಈ ಗೋಪಿಕೆಯರಿಗೆ ಏನಾಯಿತು ಅಂತಂದರೆ, ಈಗ ಅವರು ಯಾವಾಗಲೂ ಕೂಡ ಭಗವಂತನ ಚಿಂತನೆಯಲ್ಲಿರತಕ್ಕಂಥವರು, ಚಿಂತನೆಯಲ್ಲಿ ಇದ್ದವರು, ಈಗ ವಾಸ್ತವಿಕವಾಗಿ ಮತ್ತೆ ಮತ್ತೆ ಪುನಃ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸ್ಮರಣೆಯಲ್ಲಿಯೇ ತಮ್ಮನ್ನು ಪೂರ್ಣವಾಗಿ ಅವರು ತಮ್ಮನ್ನು ಅರ್ಪಿಸಿಕೊಂಡಿರತಕ್ಕಂಥವರು. ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ಮರಿತಾ ಇಲ್ಲ, ಭಗವಂತ ಕಾಣ್ತಾ ಇಲ್ಲ, ಭಗವಂತನನ್ನು ನೋಡಬೇಕು, ಭಗವಂತನನ್ನು ಕಾಣಬೇಕು ಅಂತ ಹೇಳಿಕೊಂಡು ತಮ್ಮ ಅತೀ ಉತ್ಕಟತಮವಾಗಿರತಕ್ಕಂಥ ಇಚ್ಛೆಯಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನನ್ನು ನೋಡ್ತಾ ಇದ್ದಾರೆ. ತದನಂತರದಲ್ಲಿ ಶುದ್ಧಿಯಾಗುವಂತಹದ್ದು ಹೇಗೆ ಅಂತ ಕೇಳಿದ್ರೆ ರಾಜರು ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪದಾರವಿಂದಂ ಹೃದಯ ದೇಹಿ ನಹ ಪ್ರಿಯಂ ಸದಾ ಸ್ಮರನ್ ನಿರ್ಮಲ ದೇಹಿನ ಪ್ರಿಯಂ ತದೇಹಿ ಶಾಂತಃ ತವ ಆನಂದಜಃ ಯತ್ ನಿಹಂತಿ ಶಾಂತಃ ತವ ನಂದನೋ ಜಯನ್. ಸಾತ್ವಿಕರು ಹೇಗಿರ್ತಾರೆ ಅಂತ ಕೇಳಿದರೆ
ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳು ಭಗವಂತನ ಚಿಂತನೆಯಿಂದಾಗಿ ಶುದ್ಧವಾಗುವಂತಹದ್ದು. ಈ ಪಾತ್ರೆಯಲ್ಲಿ ಭಗವಂತನ ಚಿಂತನೆಯನ್ನು ಬಿಟ್ಟು ಇನ್ಯಾವುದೋ ವಿಷಯ ಪದಾರ್ಥಗಳಲ್ಲಿ ಚಿಂತನೆಯನ್ನು ನಾವಿದ್ದೆವು ಅಂತ ಹೇಳಿದರೆ ಆವಾಗ ಈ ಪಾತ್ರೆ ಅದು ಕಶ್ಮಲವಾಗಿರ್ತಕ್ಕಂತಹದ್ದು. ಕಶ್ಮಲವಾಗಿರ್ತಕ್ಕಂತಹ ಪಾತ್ರೆಯಲ್ಲಿ ಏನನ್ನು ಹಾಕಿದ್ರೂ ಕೂಡ ಅದು ಶುದ್ಧಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಒಳಗಡೆ ಕಶ್ಮಲ ತುಂಬಿಕೊಂಡಿದ್ದಾಗ ಅದರಲ್ಲಿ ಇನ್ನಿತರ ಯಾವ ಒಳ್ಳೆಯ ಪದಾರ್ಥಗಳನ್ನು ಹಾಕಿದ್ರೂ ಕೂಡ ಆ ಒಳ್ಳೆಯದನ್ನು ಅದು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಒಳಗೆ ಸಾತ್ವಿಕರು ಹೇಗಿರ್ತಾರೆ ಅಂತ ಕೇಳಿದರೆ, ಆ ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳು ಅವರು ಭಗವಂತನ ಚಿಂತನೆಯಲ್ಲಿ, ಭಗವಂತನ ಸ್ಮರಣೆಯಲ್ಲಿ ಅವರಿರ್ತಾರೆ. ಅದರಿಂದಾಗಿ ಏನಾಯಿತು ಅಂತಂದರೆ, ಅವರ ಶುದ್ಧವಾಗಿರ್ತಕ್ಕಂಥ ಅಂತಃಕರಣದಿಂದಾಗಿ ಅವರಿಗೆ ಯಾವ ಕಾಲಕ್ಕೂ ಕೂಡ ಅಶುದ್ಧವಾಗಿರತಕ್ಕಂತಹ ಭಗವಂತನ ಚಿಂತನೆ ಬಿಟ್ಟು ಇನ್ನು ಉಳಿದಿರತಕ್ಕಂತಹ ಯಾವ ಚಿಂತನೆಗಳು ಕೂಡ ಅವರನ್ನು ಬಾಧಿಸೋದಿಲ್ಲ. ಇನ್ನು ನಮ್ಮಲ್ಲಿ ದೊಡ್ಡ ದೋಷ ಯಾವುದು ಅಂತ ಕೇಳಿದರೆ ಅದು ಅಹಂಕಾರ. ಅಹಂಕಾರ ಒಂದು ಜೊತೆಗಿತ್ತು ಅಂತ ಹೇಳಿದರೆ ಆವಾಗ ಉಳಿದಂಥದ್ದು ಯಾವುದೂ ಕೂಡ ಒಳಗಡೆ ಪ್ರವೇಶವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಈ ಅಹಂಕಾರ ಎಲ್ಲವನ್ನೂ ಕೂಡ ನಷ್ಟ ಮಾಡಿಬಿಡುವಂತಹದ್ದು. ಅಹಂಕಾರದಿಂದಾಗಿ ಆ ಜೀವ ತನ್ನ ಎಲ್ಲ ಏನು ಅನರ್ಥಗಳಿಗೆ ಅವನು ಕಾರಣನಾಗಿ ಬಿಡುತ್ತಾನೆ. ಅದಕ್ಕೋಸ್ಕರವಾಗಿ ಆ ಒಳಗಿರತಕ್ಕಂತಹ ಶುದ್ಧ ಅಂತಃಕರಣ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಆ ಅಹಂಕಾರವನ್ನು ಬಿಡುವಂತಹದ್ದು. ಅಹಂಕಾರ ರಹಿತವಾಗಿರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಮನಸ್ಸು ಯಾರಿಗಿದೆಯೋ ಅವನು ಭಗವಂತನನ್ನು ನಿಶ್ಚಯವಾಗಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳ್ತಾನೆ. ನಮಗೆ ಆ ಮನಸ್ಸಿನಲ್ಲಿ ನಿನ್ನ ಪಾದ ಬರಬೇಕು ಅಂತ ಹೇಳಿದರೆ ಅದನ್ನು ನೋಡಬೇಕು. ಅದನ್ನು ನೋಡಿದಾಗ ತನ್ಮುಖವಾಗಿ ನಿನ್ನ ಮನಸ್ಸು, ನಮ್ಮ ಮನಸ್ಸು ಕೂಡ ಪ್ರಸನ್ನವಾಗದೆ, ಅಹಂಕಾರದಿಂದಾಗಿ ನಾನು ಭಗವಂತನನ್ನು ಕಾಣ್ತೇನೆ ಅಂತ ಹೇಳಿದರೆ ಯಾರಿಗೂ ಕೂಡ ಭಗವಂತ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರವನ್ನು ತೊಡೆದು ತದನಂತರದಲ್ಲಿ ಆ ಶುದ್ಧವಾಗಿರತಕ್ಕಂತಹ ಅಂತಃಕರಣದಲ್ಲಿ ಭಗವಂತನನ್ನು ನೋಡಿದ ಅಂತ ಹೇಳಿದರೆ ಆವಾಗ ಅವನಿಗೆ ಭಗವಂತ ಕಾಣ್ತಾನೆ ಎಂಬುದಾಗಿ ಹೇಳ್ತಾರೆ ರಾಜರು. ತದನಂತರದಲ್ಲಿ ಸನ್ನಿಧಾನ, ಯಾರಲ್ಲಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸನ್ನಿಧಾನ ಇರ್ತದೆ ಅಂತ ಹೇಳಿದರೆ ಹೇಳ್ತಾರೆ, ಭಗವಂತನ ಸನ್ನಿಧಾನ ಇರುವಂತಹದ್ದು ಭಗವಂತ ನಮಗೆ ಆಸನ ಶುದ್ಧಿ, ಅದೇ ರೀತಿಯಾಗಿ ಪ್ರದೇಶ, ನಾವು ಕುತ್ಕೊಳ್ಳತಕ್ಕಂತಹ ಧ್ಯಾನವನ್ನು ಮಾಡತಕ್ಕಂತಹ ಎಲ್ಲ ಪ್ರದೇಶಗಳು ಇದೆಲ್ಲವೂ ಕೂಡ ಶುದ್ಧಿಯಾಗಿರಬೇಕು ಎಂಬುದನ್ನು ಹೇಳಿದ್ದಾರೆ ಪುರಾಣಗಳು. ಅದೇ ರೀತಿಯಾಗಿ ಸ್ಮೃತಿ ಗ್ರಂಥಗಳು ಎಲ್ಲವೂ ಕೂಡ ನಮಗೆ ಸ್ಥಿರಮಾಸಾಮಿಂದ್ರಿಯ ಅಂತ ಹೇಳಿಕೊಂಡು ಅಚಲತ್ವಂಚಾಪೇಕ್ಷ ಅಂತ ವೇದವ್ಯಾಸರು ಆಸೀನ ಸಂಭವಾತ್ ಅಚಲತ್ವಂಚಾಪೇಕ್ಷ ಸೂತ್ರದ ಮೂಲಕವಾಗಿಯೂ ಕೂಡ ನಮಗೆ ಆಸನದ ಶುದ್ಧಿಯನ್ನು, ಅದೇ ರೀತಿಯಾಗಿ ಮನಸ್ಸಿನ ಏಕಾಗ್ರತೆಯನ್ನು ತಂದುಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ನಿಯಮವನ್ನು ಸೂತ್ರದಲ್ಲಿ ಹೇಳಿದ್ದಾರೆ. ಅದಿದ್ದಾಗ ಮಾತ್ರ ಭಗವಂತ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿಯಾಗಿ ರಾಜರು ಕೂಡ ಅದೇ ಆ ವೇದವ್ಯಾಸರ ಸೂತ್ರಕ್ಕೆ ಅನುಸಾರವಾಗಿ ಹೇಳ್ತಾ ಇದ್ದಾರೆ, ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಒಳ್ಳೆಯ ಅಂತಃಕರಣವುಳ್ಳವರಾಗಬೇಕು, ಒಳ್ಳೆಯ ಸ್ಥಳ ಬೇಕು ಅಂತ ಹೇಳ್ತಾರೆ. ಯಾಕೆ? ಒಳ್ಳೊಳ್ಳೆಯ ಸನ್ನಿಧಾನವನ್ನು ಯಾವ ಕಾರಣಕ್ಕೋಸ್ಕರ ನಾವು ಭಗವಂತನ ವಿಶಿಷ್ಟವಾಗಿರತಕ್ಕ ಸನ್ನಿಧಾನಕ್ಕೆ ಯಾವ ಕಾರಣಕ್ಕೋಸ್ಕರ ಹೋಗಬೇಕು ಅಂತ ಹೇಳಿದರೆ ಇದೇ ಕಾರಣಕ್ಕೆ. ಹಿದರಿ ಪೂರ್ವಜರು ಜ್ಞಾನಿಗಳು ಆ ಒಂದು ಸ್ಥಳದಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ
ಅಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಸನ್ನಿಧಾನ ವಿಶೇಷ ಇದೆ. ಅಲ್ಲಿಗೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ನಮಗೆ ಭಗವಂತನ ಅನುಗ್ರಹ ಅದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಎಂಬುದಕ್ಕೋಸ್ಕರವಾಗಿ ಹೇಳ್ತಾರೆ. ಇಲ್ಲಿಯೂ ಕೂಡ ರಾಜರು ಅದನ್ನು ಹೇಳ್ತಾರೆ. ಪರಿಶುದ್ಧವಾಗಿರತಕ್ಕಂತಹ ದಯವಸ್ತಿ ತೇಜದ ಪದಾಂಬುಜಯೋ ಉಚಿತಂ ಪುಷ್ಪ ಮಲಿನಾಗಲಿತಂ. ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಒಳ್ಳೆಯ ಪರಿಶುದ್ಧವಾಗಿರತಕ್ಕಂತಹ ಸ್ಥಾನ, ಪರಿಶುದ್ಧವಾಗಿರತಕ್ಕಂತಹ ಅಂತಃಕರಣ, ಅಂಥವರ ಜ್ಞಾನಿಗಳು ಅಂತಹ ಸ್ಥಳದಲ್ಲಿ ದೇವರನ್ನು ಸ್ಥಾಪಿಸಿರ್ತಾರೆ ಅಥವಾ ಜ್ಞಾನಿಗಳು ಅಂತಹ ಸ್ಥಳದಲ್ಲಿರ್ತಾರೆ. ಅವರನ್ನು ಹೋಗಿ ನಾವು ಉಪಸತ್ತಿ ಮಾಡಿ ತದನಂತರದಲ್ಲಿ ಅಲ್ಲಿ ನಾವು ಭಗವಂತನ ಜ್ಞಾನವನ್ನು ಭಗವಂತನಿಗೆ ಯಾವುದು ತಿಳ್ಕೊಳ್ಳಿಕ್ಕೆ ಯಾವುದು ಮಾರ್ಗವು ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಉಪಾಯಗಳನ್ನು ತಿಳ್ಕೊಂಡೆವು ಅಂತ ಹೇಳಿದರೆ ಭಗವಂತ ನಮಗೆ ನಿಶ್ಚಿತವಾಗಿಯೂ ಕೂಡ ದೊರಕುತ್ತಾನೆ ಎಂಬುದನ್ನು ರಾಜರು ಹೇಳ್ತಾರೆ. ಇನ್ನು ಅಲಿರಯಂ ನೈವೇದ್ಯವದ್ವಿಷಂ, ಯಾರನ್ನ ಭಗವಂತ ಬಿಟ್ಟಿದ್ದಾನೋ ಭಗವಂತನನ್ನು ಬಿಟ್ಟಿರತಕ್ಕಂತಹ ಆ ಜೀವನ ಸ್ಥಿತಿ ಹೇಗೆ ಅಂತ ಕೇಳಿದರೆ ಅದು ನರಕ ಸದೃಶ ಅಂತ ಹೇಳ್ತಾರೆ. ಯಾಕೆ? ಭಗವಂತನ ದಯೆಯಲ್ಲಿ ಭಗವಂತನ ವೀಕ್ಷಣೆಯಲ್ಲಿ ಇರತಕ್ಕಂತಹ ಜೀವರಾಶಿ ಇದ್ದ ಅಂತ ಹೇಳಿದರೆ ಅವನಿಗೆ ಮತ್ತೆ ಯಾವ ಭಯವೂ ಇಲ್ಲ. ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅದೇನು ಅಂತಂದರೆ, ಈಗ ಭಗವಂತನನ್ನು ನಾವು ಆಶ್ರಯಿಸಿಕೊಂಡು ಇದ್ದೇವೆ ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಆ ಕಾಲಕೂಟದ ವಿಷದ ಅನುಭವ ಆಗ್ತದೆ. ಯಾಕೆ? ಭಗವಂತನನ್ನು ಬಿಟ್ಟು ಬದುಕಿದ್ರೆ ಅವನಿಗೆ ತನ್ನ ಜೀವಮಾನ ಪೂರ್ತಿ ಅವನು ದುಃಖವನ್ನೇ ಅನುಭವಿಸಬೇಕಾಗ್ತದೆ. ದುಃಖ ಅಂತ ಹೇಳಿದರೆ ಆ ದುಃಖವನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ದುಃಖಮಯವಾಗಿರತಕ್ಕಂತಹ ಜೀವನವನ್ನು ಆ ಜೀವ ಬದುಕಬೇಕಾಗ್ತದೆ. ಅದೇ ಭಗವಂತನನ್ನು ಅನುಸರಿಸಿಕೊಂಡು ಭಗವಂತನ ದೃಷ್ಟಿಗೆ ಪಾತ್ರನಾಗಿ ಅವನಿಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಬದುಕಿದ ಅಂತ ಹೇಳಿದರೆ ಅವನಿಗೆ ಬೇಕಾಗಿರತಕ್ಕಂತಹದ್ದನ್ನು ಬದುಕುವುದು ಅಂತ ಹೇಳಿದರೆ ಶಾಸ್ತ್ರಗಳು ನಮಗೆ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಉಪದೇಶಗಳನ್ನು ಅದು ನೀಡಿದೆ. ಆ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಕೊಂಡೋದೆವು ಅಂತ ಹೇಳಿದರೆ ನಮಗೆ ಬೇರೆ ಯಾವ ರೀತಿಯಾಗಿರತಕ್ಕಂತಹ ಭಯಗಳು ಇಲ್ಲ. ಯಾಕೆ? ಭಗವಂತ ನಮ್ಮನ್ನು ಅವನ ದೃಷ್ಟಿಯಲ್ಲಿ ಅವನ ಒಂದು ಕೃಪೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಅಂತ ಹೇಳಿದರೆ ನಾವು ಮತ್ತೆ ಯಾವುದಕ್ಕೂ ಕೂಡ ಭಯಪಡಬೇಕಾಗಿಲ್ಲ. ಒಂದು ವೇಳೆ ಭಗವಂತ ಅರಕ್ಷಿತಂ ದೈವ ರಕ್ಷಿತಂ ಸುರಕ್ಷಿತಂ ದೈವ ಹತೋ ವಿನಶ್ಯತಿ ಅಂತ ಹೇಳಿದ ಹಾಗೇನೆ ಭಗವಂತನ ಕೃಪೆಯ ಅನುಗ್ರಹ ಇಲ್ಲ ಅಂತ ಹೇಳಿದರೆ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಆಸರೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನ ಒಂದು ವಿಶಿಷ್ಟವಾಗಿರತಕ್ಕಂತಹ ಹೇಳಿಕೊಂಡು ಅವನ ಒಂದೊಂದು ರೂಪಗಳನ್ನು ಆ ಗೋಪಿಕೆಯರು ತಾವು ಯೋಚಿಸ್ತಾರೆ. ಎಲ್ಲ ಅವನ ತನ್ನ ಜೊತೆಗಿರತಕ್ಕಂತಹ ಏನು ಇದೆ ಅವರಿದ್ದಾಗ ಹೇಗಿತ್ತು ಆ ಎಲ್ಲವನ್ನೂ ಕೂಡ ಆ ಗೋಪಿಕೆಯರು ಕಲ್ಪನೆ ಮಾಡಿಕೊಳ್ತಾರಂತೆ. ಮಾಡಿಕೊಂಡು ಅವರು ಎಲ್ಲಿಯ ತನಕ ಹೇಳ್ತಾರೆ ಅಂತ ಕೇಳಿದರೆ, ನೀನು ನಿನ್ನ ಕೈಯಲ್ಲಿರತಕ್ಕಂತಹ ಬಿದಿರು ಅದನ್ನು ಸಮೇತ ನಿನಗೆ ಆ ನಿನ್ನ ಅದರಾಮೃತದ ಆ ಸಂಬಂಧವನ್ನು ಪಡುವಂತೆ ಅದಕ್ಕೆ ನೀನು ನೀಡಿದ್ದೀಯಾ. ಆದರೆ ನಾವು ಅದಕ್ಕೂ ಕೂಡ ಅರ್ಹರಲ್ಲೋ ಏನು ಎಂಬುದಾಗಿ ತಮ್ಮ ಒಳಗಿನ ವೇದನೆಯನ್ನು ಹೇಳ್ತಾ ಇದ್ದಾರೆ. ಭಗವಂತ ಎಷ್ಟು ಅವರು ಇದು ನಮಗೆ ಏನಾಯಿತು ಅಂತ ಹೇಳಿದರೆ, ಭಗವಂತ ಇಷ್ಟು ಅವರನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ಅವರು ಒಂದು ಸ್ವಲ್ಪನೂ ಕೂಡ ಆ ಭಗವಂತನ ಚಿಂತನೆಯಿಂದಾಗಿ ತಾವು ವಿಚಲಿತರಾಗಲಿಲ್ಲ. ಯಾಕೆ? ಏನು ಕೊಟ್ಟರೂ ಕೂಡ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಎಂಬಂತಹ
ದೃಢವಾಗಿರತಕ್ಕಂತಹ ಆ ಒಂದು ಗಟ್ಟಿಯಾಗಿರ್ತಕ್ಕಂತಹ ನಿರ್ಧಾರ ಅವರಿಗಿತ್ತು. ಭಗವಂತ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಯನ್ನು ಮಾಡಿದರೂ ಕೂಡ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ ಎಂಬ ಆ ದೃಢವಾಗಿರತಕ್ಕಂತಹ ಆ ನಿರ್ಧಾರದಿಂದಾಗಿ ಅವರು ಮುಂದಕ್ಕೆ ಒಳ್ಳೆಯ ಸ್ಥಿತಿಯನ್ನು ಹೊಂದುತ್ತಾರೆ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ಈ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಭಗವಂತ ಆ ಹಿಂದೆ ಒಂದು ಮಾತು ಬಂದಿತ್ತು. ಏನು ಅಂತಂದರೆ, ಭಗವಂತ ತನಗೋಸ್ಕರ ಆತ್ಮನಸ್ತು ಕಾಮಾಯ, ಜೀವರಿಗಾದರೂ ಕೂಡ ಈ ಜಗತ್ತು, ಈ ಹೆಂಡತಿ, ಈ ಮಕ್ಕಳು ಇದೆಲ್ಲವೂ ಕೂಡ ಯಾವುದಕ್ಕೆ ಅಂತ ಕೇಳಿದರೆ ತನಗೋಸ್ಕರ. ನನಗೆ ಈ ಮಗನಿಂದಾಗಿ ಏನೋ ಪ್ರಿಯ ಆಗಬೇಕು, ಅಥವಾ ನನಗೆ ಈ ಹೆಂಡತಿಯಿಂದ ಏನೋ ಆಗಬೇಕು, ಅಥವಾ ಈ ಥರ ಈ ಜಗತ್ತಿನಿಂದ ಈ ಮನೆಯಿಂದ ಏನೋ ಆಗಬೇಕು ಅಂತ ಹೇಳಿದ್ರೆ ಆತ್ಮನಸ್ತು ಕಾಮಾಯ. ನನಗೆ ಏನೋ ಒಂದು ಕಾಮನೆಯಿಂದಾಗಿ ಈ ಎಲ್ಲವನ್ನು ಇವನು ಪ್ರೀತಿಸ್ತಾನೆ. ಆದರೆ ಭಗವಂತನ ಹೇಗೆ ಅಂತ ಕೇಳಿದರೆ ತನಗೋಸ್ಕರವಾಗಿ ಯಾವುದನ್ನು ಕೂಡ ಭಗವಂತ ಸ್ವೀಕರಿಸೋದಲ್ಲ. ತನಗೆ ಪ್ರೀತಿಯಾಗಬೇಕು, ನನಗೆ ಈ ಜಗತ್ತಿನಿಂದ ಯಾವುದೋ ಒಂದು ಬೇಕಾಗಿದೆ, ಅದಕ್ಕೋಸ್ಕರ ನಾನು ಈ ಜಗತ್ತನ್ನು ಪ್ರೀತಿಸ್ತೇನೆ, ಅಥವಾ ನನಗೆ ಈ ಲಕ್ಷ್ಮೀದೇವಿ ಇವಳಿಗೋಸ್ಕರ ಏನೂ ಇಲ್ಲ. ಭಗವಂತ ಆತ್ಮನಸ್ತು ಕಾಮಾಯ ಯಾವುದೂ ಇಲ್ಲ. ಅವಳಿಗೆ ಭಗವಂತ ಬೇಕಾಗಿದೆ, ಅದಕ್ಕೋಸ್ಕರವಾಗಿ ಅವಳು ಭಗವಂತನನ್ನು ಪ್ರೀತಿಸುವಂತಹದ್ದು. ಇದೇ ಚಿಂತನೆಯಲ್ಲಿ ಹೇಳ್ತಾರೆ, ನೀನೀಗ ನಮ್ಮನ್ನು ನಿನ್ನ ಒಂದು ದೃಷ್ಟಿ ಉಂಟು ಅಂತ ಹೇಳಿದ್ರೆ, ಅವನು ಎಷ್ಟೇ ಮಂದಮತನಾಗಿದ್ದರೂ ಕೂಡ ಈ ಒಂದು ಕಾಡಿನಲ್ಲಿರತಕ್ಕಂತಹ ಬಿದಿರು ಅದು ಎಲ್ಲಿಯೋ ಇತ್ತು, ಅದು ಪ್ರಸಿದ್ಧಿಗೆ ಬರಲಿಲ್ಲ. ಆದರೆ ನಿನ್ನ ಕೈಗೆ ಬಂದಾಗ ಅದು ಒಳ್ಳೆಯ ಒಂದು ವೇಣು, ಆ ನಾದವಾಗಿ ಅದು ಇಡೀ ಜಗತ್ತಿಗೂ ಕೂಡ ಅದು ಪ್ರೀತಿ ಪಾತ್ರವಾಯಿತು. ಅಂದರೆ ಯಾವುದು ನಿನ್ನ ಅನುಗ್ರಹ ಯಾರಿಗೆ ಇದೆಯೋ, ನಿನ್ನ ಕರುಣೆ ಯಾರಲ್ಲಿ ಇದೆಯೋ ಅವರಿಗೆ ಸಹಜವಾಗಿ ನೀನು ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಬರುವಂತೆ ಮಾಡ್ತೀನಿ. ನಿನ್ನ ಅನುಗ್ರಹ ಶ್ರೀರತ್ ಕಟಾಕ್ಷ ಬಲವತ್ ಚಿತ್ತನ್ನಮಾವಿ, ಭಗವಂತನ ಕಣ್ಣ ದೃಷ್ಟಿಯ ಕಡೆಗಣ್ಣ ನೋಟದಿಂದಾಗಿ ಇಡೀ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಲಿ, ಆ ಲಕ್ಷ್ಮೀದೇವಿ ಮಾಡಲಿಕ್ಕೆ ಸಾಧ್ಯ. ಅಂತಹ ಲಕ್ಷ್ಮೀದೇವಿಯನ್ನು ಕೂಡ ಭಗವಂತ ತನ್ನ ಅನುಸಾರವಾಗಿ ಇಟ್ಟುಕೊಳ್ತಾನೆ ಅಂತ ಹೇಳಿದರೆ, ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಕರುಣೆ ಅದನ್ನು ಯಾರೂ ಕೂಡ ಅನುಭವಿಸ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇನ್ನೇನು ಅಂತ ಕೇಳಿದರೆ ಹೇಳ್ತಾರೆ, ನಾವು ನಿನ್ನನ್ನು ಅನುಸರಿಸಿಕೊಂಡಿರ್ತಕ್ಕಂಥವ್ರು, ಆದರೆ ಈಗ ಏನಾಗಿದೆ, ನಾವೀಗ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಟ್ಟಿದ್ದೀಯ. ನನ್ನನ್ನು ತೇಷಾಂ ನಿತ್ಯಾಭ್ಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿಕೊಂಡು ನೀನು ಹೇಳಿರತಕ್ಕಂತಹ ಮಾತು ಈಗ ಸುಳ್ಳಾಗ್ತಾ ಇದೆಯಲ್ವ. ಹಿಂದೆ ತುಂಬ ದೃಷ್ಟಾಂತವನ್ನು ಕೊಟ್ಟರು, ಎಲ್ಲರನ್ನೂ ಕೂಡ ನೀನು ರಕ್ಷಣೆ ಮಾಡ್ತೀಯಾ ಅಂತ ಹೇಳಿದ ಮೇಲೆ ನಾವೀಗ ನಿನ್ನನ್ನು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದೇವೆ. ನೀನು ನಮ್ಮನ್ನು ಕಣ್ಣಿನಿಂದಲೂ ಕೂಡ ನೋಡ್ತಾ ಇಲ್ಲ, ನಮಗೆ ಕಣ್ಣಿಗೂ ಕಾಣ್ತಾ ಇಲ್ಲ. ನಿನ್ನ ಮಾತುಗಳಿಗೆ ಏನಾಯಿತು? ಯಾರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೋ, ಯಾರು ನಿನ್ನನ್ನು ಒಂದೇ ರೀತಿಯಿಂದ ನಿನ್ನನ್ನು ಸೇವಿಸ್ತಾರೋ ಅವರನ್ನು ನಾನು ನಾಶವಾಗಿ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತೆ ಅಂತ ಹೇಳಿಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿರ್ತಕ್ಕಂಥವು ನೀನು, ನಾವೀಗ ನಿನ್ನನ್ನು ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನೀನು ಯಾವ ಕಾಲಕ್ಕೂ ಕೂಡ ನಮ್ಮನ್ನು ನೋಡ್ತಾ ಇದ್ದಲ್ವ, ಏನು ನಿನ್ನ ಲೀಲೆ ಎಂಬುದಾಗಿ ಕೇಳ್ತಾ ಇದ್ದಾರೆ. ತದನಂತರದಲ್ಲಿ ನಾನು ನಿಮ್ಮ ಮಹಾಭಕ್ತರಾಗಿದ್ದೇವೆ, ನೀನು ದುಷ್ಟರನ್ನು ಬಿಡುವಂತಹದ್ದು ಬೇರೆ, ನಾವು ನಿಮ್ಮ ಭಕ್ತರನ್ನು ಬಿಟ್ಟು ಅಂತ ಹೇಳಿದ್ರೆ ನಿನ್ನ ಮಾತುಗಳು ನೀನೇ ಸುಳ್ಳು ಮಾಡಿದಾಗ್ತದೆ. ಹಿಂದೆ ಅವನನ್ನು ಕೆಲವು ರೀತಿಯಲ್ಲಿ ಅವನನ್ನು ಸ್ತುತಿ ಮಾಡುವಾಗಲೂ ಕೂಡ ಹೇಗೆ ಹೇಳಿದ್ದಾರೆ, ನೀನು ಎಲ್ಲರನ್ನೂ ಕೂಡ ರಕ್ಷಿಸುವವ ಹೀಗೆ ಹೇಳಿಕೊಂಡು ಬೇರೆ ಬೇರೆ ರೀತಿಯಿಂದಾಗಿ ನಿನ್ನನ್ನು ಜಗತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ವೇದಗಳು ಎಲ್ಲವೂ ಕೂಡ ನಿನ್ನನ್ನು ಕೊಂಡಾಡ್ತಾ ಉಂಟು. ನೀನೀಗ ಏನು ಮಾಡ್ತಾ ಇದ್ದೀಯ? ನಮ್ಮ ವಿಷಯದಲ್ಲಿ ಸ್ವಲ್ಪನೂ ಕೂಡ ಕಿಂಚಿತ್ತೂ ಕೂಡ ಇನ್ನು ಕರುಣೆಯನ್ನು ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಆ ಋಷ್ಯಾದಿಗಳು, ಜ್ಞಾನಿಗಳು ನಿನ್ನಗೋಸ್ಕರವಾಗಿ ನೀನು
ಅವರಿಗೋಸ್ಕರ ನೀನು ಬರ್ತೀಯಾ ಅಂತ ಹೇಳಿಕೊಂಡು ಅವರು ಅಧ್ಯಯನವನ್ನು, ವೇದಾದಿಗಳ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ, ಪುರಾಣಗಳ ಅಧ್ಯಯನ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅವರು ಅಧ್ಯಯನ ಮಾಡಿ ಅವರ ಕಡೆಗೂ ನೀನು ಹೋಗಿಲ್ಲ ಅಂತಂದರೆ ನಿನ್ನ ಮಾತುಗಳು ಎಲ್ಲವೂ ಕೂಡ ನೀನು ಪುರಾಣಗಳಲ್ಲಿ, ವೇದಗಳಲ್ಲಿ ಏನೆಲ್ಲ ಹೇಳಿದ್ಯಲ್ವ ಎಲ್ಲ ಸುಳ್ಳು. ಯಾಕೆ ಅಂತ ಕೇಳಿದರೆ ಭಗವಂತ ಕರೆದಾಗ ಬರೋದಿಲ್ಲ. ಭಗವಂತ ಕರೆದಾಗ ಬರೋದಿಲ್ಲ ಅಂತ ಅಂದರೆ ಅವನನ್ನು ಪ್ರಾರ್ಥನೆ ಮಾಡಿ ಏನು ಯೂಸು? ಅವನನ್ನು ನಾವು ಏನು ನಮ್ಮ ಈ ಎಲ್ಲ ಅನುಷ್ಠಾನಗಳಿಗೆ ಏನು ಬೆಲೆ ಏನಿದೆ? ಅದಕ್ಕೋಸ್ಕರವಾಗಿ ನೀನು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅಂತ ಆಗಬೇಕಾದರೆ ಅದಕ್ಕೋಸ್ಕರವಾಗಿ ನಿನ್ನ ಮಾತನ್ನು ನೀನು ಉಳಿಸಿಕೊಳ್ಬೇಕು ಅಂತ ಹೇಳಿದರೆ ನೀನು ಬರಬೇಕು ಎಂಬುದಾಗಿ ಒಂದು ರೀತಿಯಲ್ಲಿ ಹೇಳ್ತಾರೆ. ಮತ್ತೇನು ಅಂತ ಕೇಳಿದ್ರೆ ಹೇಳ್ತಾರೆ, ಇದು ನಮಗೆ ಕೊಟ್ಟಂತಹ ಇದರಿಂದ ದೊಡ್ಡ ಸಂದೇಶ ಏನು ಅಂತ ಕೇಳಿದರೆ, ದರ್ಶನವಾಗಬೇಕು ಅಂತ ಹೇಳಿದರೆ ಕೇವಲ ಭಗವಂತನ ಇದ್ದಲ್ಲಿ ನಾವು ನೋಡಿದಾಗ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು ಏನು ಅಂತ ಕೇಳಿದರೆ ಶಾಸ್ತ್ರಗಳ ಜ್ಞಾನ, ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳ ಮನನ. ಇದು ತುಂಬ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಶಾಸ್ತ್ರಗಳ ಮನನ. ಶಾಸ್ತ್ರಗಳ ಮನನ ಶ್ರವಣ ಇಲ್ಲದೆ ಅಂತ ಹೇಳಿದರೆ ಅವನಿಗೆ ಭಗವಂತ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ರಾಜರು ಹೇಳ್ತಾರೆ. ತದನಂತರದಲ್ಲಿ ಮುಂದಿನ ಚಿಂತನೆಗಳನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಪ್ರವಚನವನ್ನು ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು.